NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೂಗಲಲ್ಲಿ SS ಜನಕಲ್ಯಾಣ ಟ್ರಸ್ಟ್ ಸ್ಕಾಲರ್ಶಿಪ್ 2024 ಅಂತ ಸರ್ಚ್ ಮಾಡಿ. ತದನಂತರ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಅದನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ಎಲ್ಲ ಕೆಳಗಡೆ ಇಂಗ್ಲೀಷ್ನಲ್ಲಿದೆ, ಇಲ್ಲಿ ಕನ್ನಡದಲ್ಲಿ ಅಂತ ಇದೆ ನೋಡಿ, ಕನ್ನಡದಲ್ಲಿ ಸೂಚನೆಗಳು ಅದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್ ದಾವಣಗೆರೆ ವಿದ್ಯಾರ್ಥಿ ವೇತನ. ಈ ಒಂದು ಟ್ರಸ್ಟ್ ಅಂದರೆ ಇದು ಒಂದು ಪ್ರೈವೇಟ್ ಸ್ಕಾಲರ್ಶಿಪ್ಪು, ಖಾಸಗಿ ಸ್ಕಾಲರ್ಶಿಪ್ ಅಂತ ಕರಿತೀವಲ್ಲ ಅದು. ಆ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕು. ನೋಡಿ ಅರ್ಹತೆಗಳು ಅಂದರೆ ಎಲಿಜಿಬಿಲಿಟೀಸ್ ಏನಿರಬೇಕಪ್ಪ ಅಂದರೆ, ನೀವು ಕರ್ನಾಟಕದ ವಿದ್ಯಾರ್ಥಿಗಳಾಗಿರ್ಬೇಕು. ಈ ವಿದ್ಯಾರ್ಥಿ ವೇತನ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರೋ ವಿದ್ಯಾರ್ಥಿಗಳಿಗೆ ಮಾತ್ರ, ಅಂದರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ. ವಾರ್ಷಿಕ ಆದಾಯ 1 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ವಿದ್ಯಾರ್ಥಿ ಪ್ರತಿಷ್ಠಿತ ಕಾಲೇಜಿನಲ್ಲಿ ಅಥವಾ ವಿಶ್ವವಿದ್ಯಾಲಯದಲ್ಲಿ ರೆಗ್ಯುಲರ್ ಕೋರ್ಸ್ ಓದ್ತಾ ಇರಬೇಕು. ಯಾವುದೇ ಕಾಲೇಜಿನಲ್ಲಿ ಓದಿ ರೆಗ್ಯುಲರ್ ಕೋರ್ಸ್ ಓದ್ತಾ ಇರಬೇಕು. ಅಂದರೆ ಈ ಅರೆಕಾಲಿಕ ಡಿಸ್ಟೆನ್ಸ್ ಎಜುಕೇಷನ್ ಮಾಡೋರಿಗೆ ಈ ಸ್ಕಾಲರ್ಶಿಪ್ ಸಿಗಲ್ಲ. ತದನಂತರ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಇರೋ ಯಾವುದಾದ್ರು ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು. ನ್ಯಾಷನಲೈಸ್ ಬ್ಯಾಂಕ್ ಅಕೌಂಟ್ ಇದ್ದರೆ ಅಥವಾ ಗ್ರಾಮೀಣ ಬ್ಯಾಂಕ್ ಅಕೌಂಟ್ ಇದ್ದರೆ ಓಕೆ, ಅದೆಲ್ಲ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಇರುತ್ತೆ. ತದನಂತರ ಪರ್ಸೆಂಟೇಜ್ ನೋಡಿ, ನೀವು PUC ಸ್ಕಾಲರ್ಶಿಪ್ ಅಂದರೆ ಫಸ್ಟ್ PUC ಇದ್ದರೆ ನಿಮ್ಮದು SLC 95 ಇರಬೇಕು. ಒಂದು ವೇಳೆ ನೀವು ಡಿಪ್ಲೊಮೊ, BSc, BCom, BE, BVSc ಕೋರ್ಸ್ಗೆ ಓದ್ತಾ ಇದ್ದರೆ ನಿಮ್ಮದು PUC ಪರ್ಸೆಂಟೇಜು ಅಬೌವ್ 90 ಆಗಿರಬೇಕು. ಅಥವಾ ನೀವು ಒಂದು ವೇಳೆ BCA, BBM, BA ಇದೆ ನೋಡಿ, BDS ಈ ಕೋರ್ಸ್ ಓದ್ತಾ ಇದ್ದರೆ ನಿಮ್ಮದು PUC ಅಬೌವ್ 85 ಆಗಿರಬೇಕು. ನೋಡಿ ಇಲ್ಲಿ ನಿಮ್ಮ ಒಂದು ಅರ್ಜಿಯನ್ನು ಪರಿಶೀಲಿಸಿ ನಿಮ್ಮ ಸ್ಕಾಲರ್ಶಿಪ್ಪನ್ನು ಸ್ಯಾಂಕ್ಷನ್ ಮಾಡ್ತಾರೆ. ತದನಂತರ ನೋಡಿ ಅರ್ಜಿ ಹಾಕಲು ಇಲ್ಲಿ ವೆಬ್ಸೈಟ್ ಇದೆ ನೋಡಿ, www.ssjanakalyanattrust.com.organization ವೆಬ್ಸೈಟ್ ಸಂಪರ್ಕಿಸಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ನೀವು ಇಲ್ಲಿ ನೋಡಿ, ಇಲ್ಲಿ ಶೇಕಡಾವಾರು ಪರ್ಸೆಂಟೇಜ್ ಏನಿದೆ ಅದನ್ನು ನೀವು ಪೂರೈಸಬೇಕು. ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಅಕೌಂಟ್ ಇರಬೇಕು, ಬ್ಯಾಂಕ್ ಅಕೌಂಟು ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಇರಬೇಕು. ತದನಂತರ ಇಲ್ಲಿ ನೋಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿಗೆ ಸಲ್ಲಿಸ್ಬೇಕಾದ್ರೆ ಏನೇನು ಅಪ್ಲೋಡ್ ಮಾಡೋಕಪ್ಪ ಅಂತ ಕೊಟ್ಟಿದ್ದಾರೆ ನೋಡಿ. ನಿಮ್ಮ ಒಂದು ಸಹಿ ಸ್ಕ್ಯಾನ್ ಮಾಡಿ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ, ಮುದ್ರಿಸಿ, ಪ್ರತಿಯ ಸಹಿ ಮಾಡಿ ಸ್ಕ್ಯಾನ್ ಮಾಡಿದ ನಂತರ ನೀವು ಆನ್ಲೈನ್ ಅರ್ಜಿ ಹಾಕಬೇಕು. ಅರ್ಜಿ ಹಾಕಿದ ನಂತರ ಒಂದು PDF ಬರುತ್ತೆ, ಆ PDFನಲ್ಲಿ ನಿಮ್ಮ ಸಹಿ ಮಾಡಬೇಕು. ಸಹಿ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ತದನಂತರ ವಿದ್ಯಾರ್ಥಿ ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, SLC ಮಾರ್ಕಸ್ ಕಾರ್ಡು, PUC ಮಾರ್ಕಸ್ ಕಾರ್ಡು, ಯಾವ ಒಂದು ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿರ್ತೀರ ಆ ಕಾಲೇಜಿನಲ್ಲಿ ದಾಖಲಾತಿ ಅಥವಾ ಪ್ರವೇಶ ಪಡೆದು ಫ್ರೀ ಕಟ್ಟಿರ್ತಕ್ಕಂಥ P ರಿಸಿಪ್ಟು ಮತ್ತು ವಿದ್ಯಾರ್ಥಿಯ ಫೋಟೋ ಇರುವ ಬ್ಯಾಂಕ್ ಖಾತೆ ಸಂಖ್ಯೆ, ಬ್ಯಾಂಕ್ ಅಕೌಂಟನ್ನು ಕೊಡಬೇಕು. ನೋಡಿ ಆನ್ಲೈನ್ ಸಂಬಂಧಪಟ್ಟದ್ದು ಏನಾದರೂ ಪ್ರಶ್ನೆಗಳಿದ್ದರೆ ಈ ಒಂದು ವೆಬ್ಸೈಟ್ಗೆ ನೀವು ಒಂದು ಈ ಜಿಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್ ರಿಜಿಸ್ಟರ್ಡ್ ದಾವಣಗೆರೆ ಒಂದು ಸ್ಕಾಲರ್ಶಿಪ್ಪನ್ನು ಪಡಿಬೇಕಾದ್ರೆ ಇಲ್ಲೇನಿದೆಲ್ಲ ಈ ಎಲ್ಲ ಕಂಡೀಷನ್ಸ್ ಕನ್ನಡದಲ್ಲಿ ನಿಮಗೆ ಓದಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನೀವು ಮಾಡಬೇಕಪ್ಪ ಅಂದರೆ ಅಪ್ಲೈ ನೌ ಅಂತಿದೆ ನೋಡಿ, ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಡೈರೆಕ್ಟಾಗಿ ಇಲ್ಲಿ 2 ಆಪ್ಷನ್ ಬರ್ತದೆ, ತೋರಿಸ್ತೇನೆ ನಿಮಗೆ. ಇಲ್ಲಿದೆ ನೋಡಿ, ಫಸ್ಟ್ ನೀವು ನ್ಯೂ ಯೂಸರ್ ಆಗಿದ್ದರೆ ಇಲ್ಲಿ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಬೇಕು. ಒಂದು ವೇಳೆ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದರೆ ಇಲ್ಲಿ ನಿಮ್ಮ ಇಮೇಲ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು. ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನೇನು ಮಾಹಿತಿ ಕೇಳುತ್ತೆ ನೋಡಿ, ನಿಮ್ಮ ಒಂದು ಹೆಸರು, ಸ್ಟೂಡೆಂಟ್ ನೇಮು, ಸ್ಟೂಡೆಂಟ್ ಫೋನ್ ನಂಬರು, ಸ್ಟೂಡೆಂಟ್ ಇಮೇಲ್ ID, ತದನಂತರ ಒಂದು ಇಲ್ಲಿ ಕೇಳಿದಾರೆ ನೋಡಿ, ಏನು ಕೇಳಿದ್ದಾರೆ, ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕು. ತದನಂತರ ಇಲ್ಲಿ ಆಧಾರ್ ನಂಬರನ್ನು ಹಾಕಿ ತದನಂತರ ರಿಜಿಸ್ಟರ್ ಅಂತ ಕೊಟ್ಟರೆ ನಿಮ್ಮ ಒಂದು ಇಮೇಲ್ IDಗೆ ವೆರಿಫಿಕೇಷನ್ ಲಿಂಕ್ ಹೋಗುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.